ಮೈಸೂರು ಯುವ ಬ್ರಿಗೇಡ್ ಕಾರ್ಯಕರ್ತ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ವೇಣುಗೋಪಾಲ್ ನಿವಾಸಕ್ಕೆ ಸುನಿಲ್ ಬೋಸ್ ಭೇಟಿ ನೀಡಿದ್ದಾರೆ. ಸಚಿವ ಎಚ್.ಸಿ. ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ ವೇಣುಗೋಪಾಲ್ ನಿವಾಸಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಮೈಸೂರು ಯುವ ಬ್ರಿಗೇಡ್ ಕಾರ್ಯಕರ್ತನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ವೇಣುಗೋಪಾಲ್ ನಿವಾಸಕ್ಕೆ ಸಚಿವ ಎಚ್.ಸಿ. ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಇನ್ನು ಸಿಟಿ ರವಿ ಬೆನ್ನಲ್ಲೇ ಎಚ್.ಸಿ. ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ ಭೇಟಿ ನೀಡಿರುವಂತದ್ದು. ಮೃತ ವೇಣುಗೋಪಾಲ್ ಕುಟುಂಬಕ್ಕೆ ಸುನಿಲ್ ಸಾಂತ್ವನ ಹೇಳಿದ್ದಾರೆ. ವೈಯಕ್ತಿಕವಾಗಿ ಧನ ಸಹಾಯ ಕೂಡ ಮಾಡಿದ್ದಾರೆ ಸುನಿಲ್ ಬೋಸ್. ಇನ್ನು ಸರ್ಕಾರದಿಂದ ಪರಿಹಾರ ಸಿಗುವಂತೆ ಮಾಡ್ತೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ಭರವಸೆಯನ್ನು ನೀಡಿದ್ದಾರೆ. ಇನ್ನು ನಿನ್ನೆ ಯುವ ಬ್ರಿಗೇಡ್ ಮುಖಂಡ ಆಗಿರುವಂತಹ ಚಕ್ರವರ್ತಿ ಸೂಲಿಬೆಲೆ ಅವರು ಇವರ ವಿರುದ್ಧ ಆರೋಪ ಮಾಡಿದ್ರು. ಅಂದ್ರೆ ಇವರ ಕೈವಾಡ ಕೂಡ ಇದೆ, ಸುನಿಲ್ ಬೋಸ್ ಕೈವಾಡ ಕೂಡ ಇದೆ ಅನ್ನೋ ಒಂದು ಆರೋಪವನ್ನ ಮಾಡಿದ್ರು. ಆದ್ರೆ ಇವತ್ತು ಸುನಿಲ್ ಬೋಸ್ ನೇರವಾಗಿ ವೇಣುಗೋಪಾಲ್ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ, ಸಾಂತ್ವನ ಹೇಳಿದ್ದಾರೆ, ಜೊತೆಗೆ ವೈಯಕ್ತಿಕವಾಗಿ ಧನ ಸಹಾಯ ಕೂಡ ಮಾಡಿದ್ದಾರೆ. ಇವತ್ತು ಸಿಟಿ ರವಿ ಕೂಡ ವೇಣುಗೋಪಾಲ್ ನಿವಾಸಕ್ಕೆ ಭೇಟಿ ನೀಡಿದ್ರು. ಸಿಟಿ ರವಿ ಅವರ ಭೇಟಿ ನಂತರ ಸುನಿಲ್ ಬೋಸ್ ಕೂಡ ಭೇಟಿ ನೀಡಿರುವಂಥದ್ದು. ಸಾಂತ್ವನ ಹೇಳೋದ್ರ ಜೊತೆಗೆ ಒಂದಷ್ಟು ಧನ ಸಹಾಯ ಕೂಡ ಮಾಡಿದ್ದಾರೆ. ಕೂಡ ಸತ್ತವ್ರನ್ನ ವಾಪಸ್ ತರೋಕ್ಕಾಗೋದಿಲ್ಲ. ನಮ್ಮ ಕೈಲಿರೋವಂಥದ್ದು ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳಿ, ಸರ್ಕಾರದಿಂದ ಬರುವಂಥ ಸವಲತ್ತುಗಳು ಏನು ಸಿಗ್ಬೋದು ಅದನ್ನು ನಮ್ಮ ತಂದೆಯವ್ರಿಗೆ ಹೇಳಿ, ತಂದೆಯವರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅದನ್ನು ಅವ್ರಿಗೆ ಕೊಡಿಸೋವಂಥ ಪ್ರಯತ್ನ ಮಾಡ್ಬೋದೇ ಹೊರತು ಅದನ್ನು ಬಿಟ್ಟರೆ ಪಾಪ ಆ ಹೆಣ್ಮಗಳಿಗೆ ಏನೋ ಜೀವನಕ್ಕೆ ಏನಾದ್ರು ಒಂದು ದಾರಿ ಮಾಡಿಕೊಳ್ಳುವಂಥ ಕೆಲಸಗಳನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನು ಶಿಕ್ಷೆ ಆಗದಿದ್ರೆ ಕತ್ತು ಕೊಯ್ದುಕೊಂಡು ಸಾಯ್ತೀವಿ, 3 ತಿಂಗಳಿಗೆ ಆರೋಪಿಗಳು ಹೊರಗಡೆ ಬಂದ್ರೆ ಸಾಯ್ತೀವಿ ಅಂತ ಸುನಿಲ್ ಬೋಸ್ ಮುಂದೆ ವೇಣುಗೋಪಾಲ್ ಪತ್ನಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು, ಇಲ್ಲದೇ ಇದ್ರೆ ಅಕಸ್ಮಾತ್ ಏನಾದ್ರೂ 3 ತಿಂಗಳಿಗೆ ಆರೋಪಿಗಳು ವಾಪಸ್ ಬಂದ್ರೆ, ಹೊರಗಡೆ ಬಂದ್ರು ಅಂತಂದ್ರೆ ನಾವು ಕತ್ತು ಕೊಯ್ಕೊಂಡು ಸಾಯ್ತೀವಿ ಅಂತ ಸುನಿಲ್ ಬೋಸ್ ಮುಂದೆ ಪತ್ನಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಿಂದೂಗಳನ್ನೇ ಮುಗಿಸ್ತಾ ಇದ್ದಾರಲ್ಲ ಸಾರ್ ಅಂತ ಕಿಡಿಕಾರಿರುವಂಥದ್ದು. ಮೃತ ವೇಣುಗೋಪಾಲ್ ಪತ್ನಿ ಪೂರ್ಣಿಮಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುನಿಲ್ ಬೋಸ್ ಮುಂದೆ ವೇಣುಗೋಪಾಲ್ ಪತ್ನಿ ಅಳಲು ತೋಡ್ಕೊಂಡಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಬ್ಬರು ಪ್ರೀತಿಸಿ ಮದುವೆ ಆಗಿದ್ವಿ, 7 ವರ್ಷ ಜೀವನ ಮಾಡಿದ್ವಿ ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾವತ್ತಿಗೂ ಅವನು ಧರ್ಮಕ್ಕಾಗಿ ಹೋರಾಡಿದ್ದೆ ತಪ್ಪ, ಹನುಮ ಜಯಂತಿ ಮಾಡಿದ್ದೆ ತಪ್ಪ. ಅದಕ್ಕೆ ಸಾಯಿಸ್ಬಿಡ್ತಾರ ಹನುಮ ಜಯಂತಿ ಮಾಡಿದ್ರೆ? ನಮ್ಮ ಹುಡುಗರುಗಳನ್ನ ನಾನು ರಕ್ಷಣೆ ಮಾಡ್ಬೇಕಣೆ. ನಮ್ಮ ಧರ್ಮ ನಾವು ಕಾಪಾಡಬೇಕು. ನಮ್ಮ ಜನ, ನರಸೀಪುರ ಜನ, ನಮ್ಮ ಜನನ ನಾವು ಕಾಪಾಡಬೇಕು ಅಂತ ಮಾಡಿದ್ದೆ ತಪ್ಪ. ಅವಳು ಒಬ್ಳು ಹೆಣ್ಮಗಳಿದ್ದಾಳೆ, ಅವಳು ಮುಂದೆ ಬೆಳಿಬೇಕು ಅಂತ ಅವನು ಧರ್ಮ ಮಾಡಿದ್ದೆ.